ಶೇಖ್ ಹಮ್ದಾನ್ ಹತ್ರ ಎಷ್ಟು ಹಣ ಇದೆ ಅಂದ್ರೆ 300 ಜನ ಎನಿಸಲು ಕುಳಿತರೆ ಬರೋಬ್ಬರಿ 1 ವರ್ಷ ಹಿಡಿಯುತ್ತದೆ. ಗೆಳೆಯರೇ, ಲಿಮಿಟ್ಲೆಸ್ ಯಾಟ್ ಚಾನೆಲ್ನ ವಿಡಿಯೋದಲ್ಲಿ ಮತ್ತೆ ಮರಳಿ ಸುಸ್ವಾಗತ. ಗಾಯ್ಸ್, ದುಬೈನ ಶಾಹಿ ಪರಿವಾರದ ಮುಂದೆ ಯಾವುದೇ ಸಣ್ಣ ಪುಟ್ಟ ಟಿವಿ ಸ್ಟಾರ್ಗಳು ಯಾವ ಕೂಲಿ ಕಾರ್ಮಿಕರಿಗಿಂತ ಏನೂ ಕಮ್ಮಿ ಇಲ್ಲ. ಇದರ ಒಂದೇ ಒಂದು ಕಾರಣ ಎಂದರೆ ಅದು ದುಡ್ಡು, ಹಣ ಆರ್ ಕ್ಯಾಶ್. ಫ್ರೆಂಡ್ಸ್, ನೀವು ಇಂದು ತಿಳಿದುಕೊಳ್ಳಲಿದ್ದೀರಿ ಈ ದುಬೈನ ಶಾಹಿ ಪರಿವಾರದ ಹತ್ತಿರ ಎಷ್ಟು ಹಣ ಇದೆ ಅಂತ. ಪ್ರತಿಕ್ಷಣ ನೀರಿನ ಹಾಗೆ ದುಡ್ಡನ್ನು ಸುರಿದರೂ ಕೂಡ ಯಾಕೆ ಈ ಪರಿವಾರದ ದುಡ್ಡು ಖಾಲಿ ಆಗುವುದಿಲ್ಲ? ಈ ಬಗ್ಗೆ ತಿಳಿದುಕೊಳ್ಳಬೇಕು ಅಂದರೆ ನಾವು ದುಬೈ ಕ್ರೌನ್ ಪ್ರಿನ್ಸ್ನ ಜೀವನದ ಕಡೆಗೆ ಒಂದು ಗಮನ ಹರಿಸಬೇಕಾಗುತ್ತದೆ. ದುಬೈ ಕ್ರೌನ್ ಪ್ರಿನ್ಸ್ ನ ಹೆಸರು ಶೇಖ್ ಹಮ್ದಾನ್ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ದೂಮ್ ಇದೆ. ಆದರೆ ಸಂಪೂರ್ಣ ಜಗತ್ತು ಇವರ ಒಂದು ಇನ್ಸ್ಟಾಗ್ರಾಮ್ನ ಐಡಿ ನೇಮ್ ಫಾಜಾ ನಿಂದ ಚಿರಪರಿಚಿತವಾಗಿದೆ. ಶೇಖ್ ಹಮ್ದಾನ್ ಹತ್ರ ಎಷ್ಟು ಹಣ ಇದೆ ಅಂದ್ರೆ 300 ಜನ ಎನಿಸಲು ಕುಳಿತರೂ ಸಹ ಬರೋಬ್ಬರಿ 1 ವರ್ಷ ಹಿಡಿಯುತ್ತದೆ. ಸ್ವಲ್ಪ ಒಂದು ಕಣ್ಣು ಇವರ 70 ಮಿಲಿಯನ್ ಅಂದ್ರೆ 1,000 ಕೋಟಿಯ ವೈಯಕ್ತಿಕ ಸ್ವಂತ ಯಾಟ್ ಮೇಲೆ ಹಾಯಿಸಿ. ಇದರ ಒಂದು ಹೆಸರು ಸ್ಮೆರಿಲ್ಡಾ ಅಂತಾನೂ ಇದೆ. ಈ ಒಂದು ಯಾಟ್ನಲ್ಲಿ ಎಂತಹ ಸುಖ, ಸಮಾಧಾನ, ಶಾಂತಿ ಮತ್ತು ಆರಾಮವನ್ನು ಪಡೆಯಬಹುದು ಎಂದರೆ ಯಾವುದೇ ದೊಡ್ಡ 7 ಸ್ಟಾರ್ ಹೋಟೆಲ್ನಲ್ಲಿಯೂ ದೊರೆಯುವುದಿಲ್ಲ. ಈ 7 ಸ್ಟಾರ್ ಯಾಟ್ನಲ್ಲಿ 24 ಕೊಠಡಿಗಳು ಬರೀ ಕೆಲಸದ ಆಳುಗಳು ಮತ್ತು ಸ್ವಾದಿಷ್ಟ ಅಡುಗೆ ತಯಾರಕರ ಎಕ್ಸ್ಪರ್ಟ್ಗಳಿಗೆ ಮೀಸಲು ಇವೆ. ಈ ಒಂದು ಯಾಟ್ ಅನ್ನು ಶೇಖ್ ಹಮ್ದಾನ್ 5 ರಿಂದ 10 ಜನರ ಒಂದು ಪಾರ್ಟಿ, ಮೋಜು ಮಸ್ತಿ ಸಲುವಾಗಿ ಬಳಸುತ್ತಾರೆ. ಇಷ್ಟೇ ಅಲ್ಲದೆ $400 ಮಿಲಿಯನ್ ಅಂದ್ರೆ 6,000 ಕೋಟಿಯ ಇನ್ನೊಂದು ಯಾಟ್ ಇದೆ. ಇದನ್ನು ದುಬೈ ಯಾಟ್ ಅಂತಾನೂ ಕರೆಯುತ್ತಾರೆ. ಈ ಒಂದು ಯಾಟ್ ನಲ್ಲಿ 48 ಶಾಹಿ ಪರಿವಾರ ಅತಿಥಿಗಳು ಐಷಾರಾಮಿ ಲಕ್ಸುರಿ ಜೀವನವನ್ನು ನಡೆಸಬಹುದು. ಇದು ಅಲ್ಲದೆ 300 ಫೀಟ್ ಉದ್ದದ ದುವಾಬಿ ಸೂಪರ್ ಯಾಟ್, 180 ಫೀಟ್ ಉದ್ದದ ಕ್ವಾಟ್ರೆಲ್ ಶಾಡೋನು ಇದೆ. ಇದು ಬರೀ ಸಮುದ್ರದ ಸುಂದರ ಯಾಟ್ಗಳ ಕಥೆಯಾದರೆ ಇನ್ನು ಸ್ವಲ್ಪ ರಸ್ತೆ ಕಡೆ ಅಂದರೆ ಓಡಾಡಲು ಬಳಸುವ ವಾಹನ ಕಾರ್ ಕಲೆಕ್ಷನ್ಗಳತ್ತ ಗಮನ ಹರಿಸೋಣ. ದುಬೈ ಪ್ರಿನ್ಸ್ ಹಮ್ದಾನ್ ಹತ್ರ 2.5 ಕೋಟಿಯ ಮರ್ಸಡೀಸ್ G63 AMG, 4 ಕೋಟಿಯ ಮರ್ಸಡೀಸ್ AMG LSX ಇಂತಹ ಯಾವುದೇ ಐಷಾರಾಮಿ ವಾಹನಗಳು ಇವರ ಹತ್ತಿರ ಇಲ್ಲ ಅನ್ನೋ ಹಾಗೆ ಇಲ್ಲ. ಇದಕ್ಕಿಂತಲೂ ಕಡಿಮೆ ವೆಚ್ಚದ ವಾಹನಗಳಲ್ಲಿ ಇವರು ಪ್ರಯಾಣ ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಫರಾರಿ, ಲ್ಯಾಂಬೋರ್ಗಿನಿ, ವೆನಾನ್, ಮೆಕ್ಲಾರೆನ್ P1, ಬುಗಾಟಿ ವೆರಾನ್, ಫರಾರಿ F12, ಆಸ್ಟನ್ ಮಾರ್ಟಿನ್ 717 ಮುಂತಾದವುಗಳನ್ನು ನಾವು ನೋಡಬಹುದು. ಇದು ಬರೀ ಶೇಖ್ ಹಮ್ದಾನ್ನ ಕಲೆಕ್ಷನ್ ಆಗಿದೆ. ಇವರ ಸಂಪೂರ್ಣ ಶೇಖ್ ಪರಿವಾರದವರ ಪರಿಸ್ಥಿತಿ ಇದೇ ತರಹ ಇದೆ. ಇಂತಹ ಎಲ್ಲ ಐಷಾರಾಮಿ ಬ್ರ್ಯಾಂಡೆಡ್ ವಾಹನಗಳ ಕಲೆಕ್ಷನ್ ಇವರ ಈ ಪರಿವಾರದವರ ಹತ್ತಿರ ಇದೆ. ಮತ್ತು ಇವರ ವಾಹನಗಳ ಅಪ್ಗ್ರೇಡ್ ನೋಡೋದಾದರೆ ಒಬ್ಬ ಸಾಮಾನ್ಯ ಸೂಪರ್ ಸ್ಟಾರ್ಗಳು ತಮ್ಮ ಪ್ರೈವೇಟ್ ವೆಹಿಕಲ್ಗಳಿಗೆ ಅಬ್ಬಬ್ಬಾ ಅಂದರೆ ಲೆದರ್ ಸೀಟ್, ಕಾಸ್ಟ್ಲಿ ಕ್ಯಾಮ್ರಾ ಮುಂತಾದವುಗಳನ್ನು ಬಳಸಿ ಅಪ್ಗ್ರೇಡ್ ಮಾಡಿದರೆ ಈ ಶೇಖ್ ಖಾನ್ದಾನ್ ಮೀನ್ಸ್ ಪರಿವಾರದವರು 24 ಕ್ಯಾರೆಟ್ ಗೋಲ್ಡ್ ಬಳಸಿ ತಮ್ಮ ವಾಹನಗಳನ್ನು ಅಪ್ಗ್ರೇಡ್ ಮಾಡಿಸ್ತಾರೆ. ಇದಕ್ಕೆ ಈ ಕಾರ್ ಒಂದು ಉದಾಹರಣೆಯಾಗಿದೆ. ಇನ್ನು ಒಂದು ಸಾಮಾನ್ಯ ಚಿನ್ನದ ಸರವನ್ನು ತಯಾರು ಮಾಡಬೇಕಾದರೆ 25 ರಿಂದ 35 ಲಕ್ಷ ರು ಬೇಕು. ಇದರಿಂದ ನೀವೇ ಅಂದಾಜು ಮಾಡಿ ಎಷ್ಟು ಇವರ ಒಂದು ವಾಹನಗಳ ಅಪ್ಗ್ರೇಡ್ಗಳಿಗೆ ಖರ್ಚು ಮಾಡುತ್ತಾರೆ ಅಂತ. ಇದು ಅಲ್ಲದೆ 40 ಕೋಟಿಯ ಒಂದು ಒಂಟೆಯೂ ಸಹ ಇದೆ. ಇದು ಅಲ್ಲದೆ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಒಂದು ಕ್ಯಾನ್ಸರ್ ರೋಗದ ಬಗ್ಗೆ ಪ್ರಿನ್ಸ್ಗೆ ಹೇಳಿದಾಗ 10 ಕೋಟಿಗಳನ್ನು ತನ್ನ ಒಂದು ಜೇಬಿನಿಂದ ಕೊಟ್ಟರು. ಮತ್ತು ದುಬೈನ ಮಾನಸಿಕ ಹಾಸ್ಪಿಟಲ್ಗೆ 9,000 ಕೋಟಿ ರು ನೀಡಿದ್ದಾರೆ. ಸೊ ಗೆಳೆಯರೇ, ಈ ಒಂದು ಶಾಹಿ ಪರಿವಾರದವರ ಖರ್ಚುಗಳು ಮತ್ತು ಇವರ ಒಂದು ಸಹಾಯಕ ಮನೋಭಾವನೆಯ ಬಗ್ಗೆ ಕಾಮೆಂಟ್ನಲ್ಲಿ ಹೇಳಿ. ಥ್ಯಾಂಕ್ ಯು ಗಾಯ್ಸ್.